ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ 4:50 ವೇಳೆಗೆ ಅವರು ವಿಧಿವಶರಾಗಿದ್ದಾರೆ. ತೀವ್ರ ಉಸಿರಾಟದ ಸಮಸ್ಯೆಯಿಂದ ಚೆನ್ನಮ್ಮ ಅವರು ಬಳಲ್ತಾ ಇದ್ದರು. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಹಾಗಾಗಿ ಇವಾಗ ಸದ್ಯಕ್ಕೆ ಎಲ್ಲರೂ ಕೂಡ ಆಸ್ಪತ್ರೆ ಹತ್ತ ದೌಡಾಯಿಸ್ತಾ ಇದ್ದಾರೆ. ಎಲ್ಲ ಮಕ್ಕಳು ಕೂಡ ಇವಾಗ ಆಸ್ಪತ್ರೆಗೆ ಬರ್ತಾರೆ. ಸಾಮಾನ್ಯವಾಗಿ ಅವರಿಗೆ 4 ಜನ ಮಕ್ಕಳಲ್ಲಿ ಇಬ್ಬರು ಹೆಚ್ಚು ಕಾಣಿಸೇ ಇಲ್ಲ. ಯಾರು ಅಂತಂದರೆ ಒಂದು ಬಾಲಕೃಷ್ಣ ಅವರು, HD ಬಾಲಕೃಷ್ಣ ಅವರು, ಮತ್ತೊಬ್ಬರು HD ರಮೇಶ್ ಅವರು. ಈ ಕುಮಾರಸ್ವಾಮಿ ಮತ್ತು ರೇವಣ್ಣ ಅವರು ರಾಜಕೀಯದಲ್ಲೇ ಇರ್ತಕ್ಕಂಥವ್ರು. ಹಾಗಾಗಿ ಈಗ ಅವರಿಬ್ಬರು ಗೊತ್ತು. ಇನ್ನು ಎಲ್ಲ 4 ಜನ ಈಗ ಆಸ್ಪತ್ರೆ ಹತ್ತ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಬರ್ತಾರೆ. ಅವರ 2 ಹೆಣ್ಣು ಮಕ್ಕಳಿದ್ದಾರೆ, ಅವರು ಕೂಡ ಈಗ ಆಸ್ಪತ್ರೆ ಹತ್ತ ಧಾವಿಸ್ತಾರೆ. ಅನಸೂಯ ಮತ್ತು ಶೈಲಜಾ. ಒಟ್ಟು 6 ಜನ ಮಕ್ಕಳು ಪತಿ ದೇವೇಗೌಡರನ್ನ ಈಗ ಅಗಲಿದ್ದಾರೆ. 6 ಜನ ಮಕ್ಕಳು, ಮೊಮ್ಮಕ್ಕಳು, ಅವರ ಪತಿ ಎಲ್ಲರನ್ನೂ ಕೂಡ ದೇವೇಗೌಡರು ಪಾಪ ಈ ಇಳಿ ವಯಸ್ಸಿನಲ್ಲಿ ಆ ದುಃಖವನ್ನು ಕೂಡ ಈಗ ನೋಡಬೇಕಾದಂತಹ ಸಂದರ್ಭ. ಏಕೆಂದರೆ ಅವರು 94 ವರ್ಷ ದೇವೇಗೌಡರದು. ಹಾಗಾಗಿ ಚೆನ್ನಮ್ಮ ಅವರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ. ಆ್ಯಕ್ಚುಲಿ ಅವರಿಗೆ ಉಸಿರಾಟದ ಸಮಸ್ಯೆ ಇತ್ತು. ಉಸಿರಾಟದ ಸಮಸ್ಯೆಯಿಂದನೇ ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದು. ಬಟ್ ಈಗ ಹೃದಯಾಘಾತ ಆಯಿತು ಅಂತಕ್ಕಂಥದ್ದು ಸದ್ಯಕ್ಕೆ ಬರ್ತಾ ಇರತಕ್ಕಂತಹ ಮಾಹಿತಿ. ಮಾಜಿ ಪ್ರಧಾನಿ ದೇವೇಗೌಡರಿಗೆ ಪತ್ನಿ ವಿಯೋಗವಾಗಿದೆ. ಚೆನ್ನಮ್ಮ ದೇವೇಗೌಡ ವಿಧಿವಶರಾಗಿದ್ದಾರೆ. ಚೆನ್ನಮ್ಮ ದೇವೇಗೌಡ ಪತ್ನಿಯ ಸಾವಿನ ಸುದ್ದಿ ತಿಳಿತಾ ಇದ್ದಂತೆ ಪಾಪ ದೇವೇಗೌಡರು ಕಣ್ಣೀರಿಟ್ಟಿದ್ದಾರೆ. ನಿನ್ನೆನೇ ತುಂಬ ಡಲ್ ಆಗಿದ್ದರು ಅವರು. ಕುಮಾರಸ್ವಾಮಿ ಅವರು ಕೂಡ ನಿನ್ನೆ ತುಂಬ ಡಲ್ ಆಗಿದ್ದರು. ಚೆನ್ನಮ್ಮ ದೇವೇಗೌಡ ವಿಧಿವಶ. ತುಂಬ ದೊಡ್ಡ ಫ್ಯಾಮಿಲಿ ಅವ್ರದ್ದು, ದೊಡ್ಡ ಸಂಸಾರ, ದೊಡ್ಡ ಕುಟುಂಬ. ಈಗ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೆಲ್ಲರೂ ಕೂಡ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿರೋದು. ಎಲ್ಲರೂ ಕೂಡ ಆಸ್ಪತ್ರೆಯತ್ತ ಧಾವಿಸಿ ಬರ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಬಂದರು, ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಬಂದರು, ಅವ್ರ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಬಂದರು ಆಸ್ಪತ್ರೆಗೆ. ಇನ್ನು ಮುಂದಕ್ಕೆಲ್ಲ ಆ್ಯಸ್ ಯೂಶುವಲ್ ಎಲ್ಲ ಗೊತ್ತಿರುವಂಥದ್ದೇ. ಈಗ ಆಸ್ಪತ್ರೆಯಿಂದ ಮೃತದೇಹವನ್ನು ತೆಗೆದುಕೊಂಡು ಹೋಗಬೇಕು, ಆಮೇಲೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಬೇಕು. ಗಣ್ಯರೆಲ್ಲರೂ ಕೂಡ ತುಂಬ ಜನ ಬರ್ತಾರೆ, ಅವರೆಲ್ಲರೂ ಕೂಡ ದರ್ಶನ ಆಗಬೇಕು. ನಾಳೆ ಬಹುತೇಕ ಅದೆಲ್ಲ ಆದ ನಂತರ ಅಂತ್ಯ ಸಂಸ್ಕಾರ, ಅದನ್ನು ಎಲ್ಲಿ ಮಾಡ್ತಾರೆ ಏನು ಎತ್ತ ಕುಟುಂಬದವರೇ ಎಲ್ಲ ನಿರ್ಧಾರವನ್ನು ಈಗ ತೆಗೆದುಕೊಳ್ಬೇಕಾಗುತ್ತೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ದೇವೇಗೌಡರಿಗೆ ಪತ್ನಿ ವಿಯೋಗವಾಗಿದೆ. ಹಾಗಾಗಿ ಇದು ನಿರೀಕ್ಷಿತನೇ, ಯಾರೂ ಕೂಡ ಬಾಯ್ಬಿಟ್ಟು ಹೇಳ್ತಾ ಇರಲಿಲ್ಲ ಅಷ್ಟೇ. ಯಾಕೆ ಅಂತಂದರೆ ಒಂದು ವಯೋಸಹಜ 89 ವರ್ಷ, ಎರಡನೇದು ಅವರಿಗೆ ಲಂಗ್ಸ್ ಪ್ರಾಬ್ಲಮ್ ಇತ್ತು, ಉಸಿರಾಟದ ಸಮಸ್ಯೆ. ಆ ಲಂಗ್ಸ್ ಪ್ರಾಬ್ಲಮಿಂದಾಗಿ ಕಳೆದ ಹೆಚ್ಚು ಕಡಿಮೆ 2 ವರ್ಷದಿಂದಲೂ ಕೂಡ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ದರು. ಹಾಗಾಗಿ 2 ವರ್ಷದಿಂದಲೂ ಕೂಡ ಉಸಿರಾಟದ ಸಮಸ್ಯೆ ಅವರಿಗೆ ಇದ್ದೇ ಇತ್ತು. ಈಗ ಬರ್ತಿರೋ ಮಾಹಿತಿ 4:50 ವೇಳೆಗೆ ಹೃದಯಾಘಾತದಿಂದ ಚೆನ್ನಮ್ಮ ದೇವೇಗೌಡ ಅವರು ಮೃತಪಟ್ಟಿದ್ದಾರೆ ಅನ್ನುವಂಥದ್ದು. ಇನ್ನು ಮುಂದಕ್ಕೆ ಎಲ್ಲರೂ ಕೂಡ ಹಾಸ್ಪಿಟ್ಲಿಗೆ ಬಂದು, ಕೆಲವರೆಲ್ಲ JDS ನಾಯಕರು ಅವರು ಇವರು ಎಲ್ಲ ಹಾಸ್ಪಿಟ್ಲಿಗೆ ಡೈರೆಕ್ಟಾಗಿ ಬಂದು ದರ್ಶನವನ್ನು ಪಡಿತಾರೆ. ಮುಂದಿನ ಎಲ್ಲ ಪ್ರಕ್ರಿಯೆಗಳು ಕೂಡ ನಡಿಬೇಕು. ಇವತ್ತೇ ಪಾರ್ಥಿವ ಶರೀರವನ್ನು ಅವರು ಕೊಂಡೊಯ್ತಾರೆ. ಅದಾದ ನಂತರ ಅಂತಿಮ ದರ್ಶನಕ್ಕೆ ಎಲ್ಲಿ ವ್ಯವಸ್ಥೆ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಈಗ ಎಷ್ಟು ಗಂಟೆಗೆ ಅವರ ಸಾವಾಯಿತು? ಆಸ್ಪತ್ರೆ ಅಧಿಕೃತ ಬುಲೆಟಿನ್ ರಿಲೀಸ್ ಆಯಿತಾ? ಏನಾಗಿತ್ತು? ಮತ್ತು ಯಾರ್ಯಾರು ಇವಾಗ ಆಸ್ಪತ್ರೆಗೆ ಬಂದಿದ್ದಾರೆ ಅಂತ? ಓಕೆ, ನನಗೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಮಾತನಾಡಿಸ್ತೀನಿ. ಸಂಜೆ 4:50ಕ್ಕೆ ಚೆನ್ನಮ್ಮ ದೇವೇಗೌಡ ಅವರು ವಿಧಿವಶರಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಇರತಕ್ಕಂಥದ್ದು. ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಂತ. ಕಳೆದ 4 ದಿವಸದಿಂದ ಅವರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದರು. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನನ್ನ ಕೊಲೀಗ್ ರಾಘು. ನಾನು ಕೇಳ್ತಾ ಇದ್ದೆ, ಎಷ್ಟು ಗಂಟೆಗೆ ಸಾವಾಯಿತು, ಏನು ಕಾರಣ ಕೊಟ್ಟಿದ್ದಾರೆ ಹಾಸ್ಪಿಟ್ಲಿಂದ, ಮತ್ತು ಈಗ ಹಾಸ್ಪಿಟ್ಲಲ್ಲಿ ಯಾರ್ಯಾರು ಬಂದಿದ್ದಾರೆ, ಮುಂದಿನ ಪ್ರಕ್ರಿಯೆಗಳ ಬಗ್ಗೆ ಏನು ಮಾಹಿತಿ ಇದೆ? ಅರವಿಂದ, 4:50 ಸುಮಾರಿಗೆ ಈಗ ಚೆನ್ನಮ್ಮ ಅವರು ನಿಧನವನ್ನು ಹೊಂದಿರುವಂಥದ್ದು ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ರಿ. ನಾನೀಗ ಆಸ್ಪತ್ರೆಯ ಮುಂಭಾಗದಲ್ಲಿದ್ದೇನೆ. 4:50 ಸುಮಾರಿಗೆ ಅವರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ. ಅರೆಸ್ಟ್ ಆಗ್ತಾ ಇದ್ದಾಗನೇ ಅವರು ನಿಧನವನ್ನು ಹೊಂದಿದ್ದಾರೆ. ಕಳೆದ 4 ದಿನದ ಹಿಂದೆ, ಅಂದರೆ ಬುಧವಾರ ದಿನ ಅವರಿಗೆ ತೀವ್ರ ಉಸಿರಾಟದ ಸಮಸ್ಯೆ ಉಂಟಾದಂಥ ಹಿನ್ನೆಲೆಯಲ್ಲಿ ಕೂಡಲೇ ಅವರನ್ನ HL ರಸ್ತೆಯಲ್ಲಿರುವಂತಹ ಮಣಿಪಾಲ್ ಆಸ್ಪತ್ರೆಗೆ ಅವ್ರನ್ನ ಕರ್ಕೊಂಡು ಬರಲಾಗಿತ್ತು. ತೀವ್ರ ನಿಗಾ ಘಟಕದಲ್ಲಿ ಇಟ್ಟು ಅವರಿಗೆ ಚಿಕಿತ್ಸೆಯನ್ನು ಕೊಡುವಂಥ ಕೆಲಸಗಳೆಲ್ಲವೂ ಕೂಡ ಆಗಿದ್ವು. ನಿನ್ನೆ ಬಹಳ ಸೀರಿಯಸ್ ಆಗಿದೆ, ಬಹಳ ಕ್ರಿಟಿಕಲ್ ಅನ್ನುವಂಥ ಸಿಚುವೇಶನ್ ಇತ್ತು. ಅದಾದ ಬಳಿಕ ವೈದ್ಯರು ಕೂಡ ಒಂದು ರೀತಿಯಲ್ಲಿ
ಹಿನ್ನೆಲೆಯಲ್ಲಿ ಅದು ಸ್ವಲ್ಪ ಪ್ರಮಾಣದಲ್ಲಿ ಸರಿ ಹೋಗ್ತಾ ಇದೆ, ಎಲ್ಲವೂ ಕೂಡ ಸರಿ ಹೋಗ್ಬೋದು ಅನ್ನುವಂಥ ಭರವಸೆಯನ್ನು ಕೂಡ ಬೆಳಿಗ್ಗೆ ಕೊಟ್ಟಿದ್ರು. ಬಟ್ ಆದರೆ ಸಂಜೆ ಆಗ್ತಾ ಇದ್ದಾಗೆ 4:50 ಸುಮಾರಿಗೆ ಸಂಜೆ ಅವರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ. ಕಾರ್ಡಿಯಾಕ್ ಅರೆಸ್ಟ್ ಆಗ್ತಾ ಇದ್ದಾಗೇನೆ ಅವರು ನಿಧನವನ್ನ ಹೊಂದಿದ್ದಾರೆ. ಸದ್ಯ ಆಸ್ಪತ್ರೆ ಮೂಲಗಳು ಈಗ ಅಧಿಕೃತವಾಗಿ ಈ ಮಾಹಿತಿಯನ್ನು ಕೂಡ ನೀಡ್ತಾ ಇರುವಂಥದ್ದು. ಅಲ್ಲದೆ ಈಗಾಗಲೇ ಆಸ್ಪತ್ರೆಗೆ ಮಾಜಿ ಪ್ರಧಾನಿಗಳಾಗಿರುವಂತಹ ಎಚ್ ಡಿ ದೇವೇಗೌಡರು ಆಸ್ಪತ್ರೆಯಲ್ಲಿ ಇದ್ದಾರೆ. ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಆಸ್ಪತ್ರೆಗೆ ಬಂದಿದ್ದಾರೆ. ಅಷ್ಟೇ ಅಲ್ಲ, ಗಣ್ಯರು ಕೂಡ, ಮುಖಂಡರೆಲ್ಲರೂ ಕೂಡ ಆಸ್ಪತ್ರೆಗೆ ಈಗಾಗಲೇ ಬರ್ತಾ ಇದ್ದಾರೆ. ವಿಜುವಲ್ಸ್ಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇನ್ನೂ ಕೂಡ ಎಚ್ ಡಿ ರೇವಣ್ಣ ಅವರು ಬರಬೇಕಿದೆ, ಅವರು ಕೂಡ ಇನ್ನೇನು ಕೆಲವೇ ಹೊತ್ತಲ್ಲಿ ಬರ್ತಾರೆ. ಸೊ ಆ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಕುಟುಂಬಸ್ಥರೆಲ್ಲರೂ ಕೂಡ ಆಗಮಿಸ್ತಾ ಇರುವಂಥದ್ದು. ಅಷ್ಟೇ ಅಲ್ಲ, ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಕೂಡ ಬಂದಿರುವಂಥದ್ದನ್ನು ನೀವು ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ರಿ. ವಿಚಾರ ತಿಳಿತಾ ಇದ್ದಾಗೇನೆ ಸೀಮಂತ್ ಕುಮಾರ್ ಸಿಂಗ್ ಅವರು, ನಗರ ಪೊಲೀಸ್ ಆಯುಕ್ತರು ಕೂಡ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿನ ಭದ್ರತೆ ಜೊತೆಗೆ ಇಲ್ಲಿಂದ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾರೆ ಎನ್ನುವಂಥದ್ದನ್ನ ಕೂಡ ಈಗ ಕುಟುಂಬಸ್ಥರು ತಿಳಿಸಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಮುಂದೆ ಮಾಡ್ಕೊಳ್ಬೇಕಾದಂಥ ಭದ್ರತಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡೆಯೋದ್ರ ಜೊತೆಗೆ ಮುಂದೆ ಹೇಗೆ, ಯಾವ ರೀತಿಯಾದಂಥ ಕಾರ್ಯ ಎಲ್ಲಿ ಅನ್ನುವಂಥದ್ದನ್ನು ಕೂಡ ಈಗ ಸದ್ಯ ಮಾಹಿತಿಯನ್ನು ಪಡೆಯುವಂಥ ನಿಟ್ಟಿನಲ್ಲಿ ಸದ್ಯ ಸ್ಥಳಕ್ಕೆ ಈಗ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಕೂಡ ಬರ್ತಾ ಇರುವಂಥದ್ದು. 4:50 ಸುಮಾರಿಗೆ ವಿಚಾರ ಗೊತ್ತಾಗ್ತಾ ಇದ್ದಾಗನೇ ಇಡೀ ಕುಟುಂಬ ಆಸ್ಪತ್ರೆಗೆ ದೌಡಾಯಿಸ್ತಾ ಇದೆ. ನಿನ್ನೆಯಿಂದಲೂ ಕೂಡ ಆಸ್ಪತ್ರೆಯಲ್ಲೇ ಇದ್ದು ಕ್ಷಣ ಕ್ಷಣದ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಳುವಂಥ ಕೆಲಸಗಳನ್ನು ಮಾಡಿದ್ರು. ಬಟ್ ಯಾವಾಗ ಈಗ ಸಂಜೆ 4:50 ಸುಮಾರಿಗೆ ವಿಚಾರ ತಿಳಿತಾ ಇದ್ದಾಗನೇ ಮತ್ತೆ ಎಲ್ಲರೂ ಕೂಡ ಆಸ್ಪತ್ರೆಗೆ